ಭಾಷೆಯಿಲ್ಲೇ ಯದಾ ಯದಾ ಹಿ. ಅದು ಅಂಕಲ್ ಅಂಕಲ್ ಒಬ್ಬರನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ವಿರೋತಿ ಪಿರುತಿ ಮಾಡ್ತಿದ್ಯಾ ಹಂಗಾರೆ? ಬಂದ್ಬಿಡತ್ತಾನೆ, ನಾವು ಒಂದಪ್ಪ ನೋಡ್ಬಿಡ್ತಿದ್ವಿ ಅತ್ತಾಗೆ. ಅಯ್ಯೋ ಅಂಕಲ್, ನಾನ್ ಪ್ರೀತಿ ಮಾಡ್ತಿದ್ದೀನಿ ಅಂದೆ, ಆದ್ರೆ ನನ್ ಮನ್ಸಿನ ಮಾತಿನ ಹೇಳ್ಕೊಂಡಿಲ್ಲ. ಅದ್ರಲ್ಲಿ ಅನುಮಾನ ಪಡೋಂಥದ್ದೇನೈತೆ? ಅವ್ರ ಗುಣನೇ ಹಾಗೆ. ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ? ಈಗಿನ ಕಾಲದಲ್ಲಿ ಮನ್ಸ್ಗನ್ಸ್ತಿದ್ದಂಗೆ ಹೇಳ್ಬಿಡ್ಬೇಕು, ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಹೇಳ್ಕೊಬಿಡ್ತೀನಿ. ಬೇಗ ಹೇಳ್ಬಿಡು, ಇಲ್ಲ ಅಂದ್ರೆ ತೊಂದ್ರೆಗಳು ಜಾಸ್ತಿ. ನಿನ್ನಂತ ಹುಡುಗನ್ ಪಡೆಯಕ್ಕೆ ಆ ಹುಡುಗಿ ಪುಣ್ಯ ಮಾಡಿರ್ಬೇಕು. ಎಲ್ಲ ನೀನ್ ಹೇಳಿದ್ಮೇಲೆ ಮಾಡ್ತಾನ ಅವನು. ಅವನ್ಗೂ ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಅಂತ ಚಂದ ಗೊತ್ತದೆ. ಅದೆಲ್ಲ ನೋಡ್ಕೊಂಡ್ ಮಾಡ್ತಾನೆ ಅವನು. ಸೋಲಿಲ್ಲ ಸರ್ದಾರ ಅವನು, ಗೆದ್ದಾಗ ಹೇಳ್ತಾನೆ ಅಲ್ವೇನಪ್ಪ? ಏನು ಅಂಕಲ್, ನಿಮ್ ಬಾಯಿ ಹರಕೆ ಅಂದಂಗಾಗ್ಲಿ. ಇದು ಇದು ನನ್ಗೆ ಇಷ್ಟ ಆಗಿದ್ದು. ಒಳ್ಳೇದೋ ಕೆಟ್ಟದ್ದು ಅದ್ಯಾವ್ದನ್ನು ತಲೆ ಮೇಲೆ ಇಟ್ಕೊಂಡು ಮೆರ್ಸಕ್ಕಿಲ್ಲ. ಬಾಳ ಜನ ಹೆಂಗ್ ಬೇಕೋ ಹಂಗೆ ಯೋಚಿಸ್ಕೊಂಡು ಕೆಲ್ಸ ಮಾಡ್ತಾನೆ. ನೋಡಪ್ಪ, ಯಾವ್ದ್ ಹೆಂಗಾರ ಆಗ್ಲಿ ಆದಷ್ಟು ಬೇಗ ನಿಮ್ ಮನೇಲಿ ಹುಡುಗಿ ಹತ್ರ ಮಾತಾಡ್ಬಿಟ್ಟು ಮದ್ವೆ ಊಟ ಹಾಕಿಸ್ಬಿಟ್ಟು ನಮ್ಗೆ. ನಮ್ಮನ್ ಕರೀತೀಯ ತಾನೇ? ಅಯ್ಯೋ, ನೀವಿಬ್ರು ಬರ್ದೇನೆ ಮದ್ವೆನೇ ನಡೆಯಲ್ಲ. ಅಂದ್ರೆ ನಿಮ್ಮಿಬ್ಬರನ್ನ ಕರೀದೇನೆ ನನ್ ಮದ್ವೆ ಆಗಲ್ಲ ಅಂತ ಅಂದೆ. ಹಂಗೆ ಆಗ್ಲಪ್ಪ. ಆಶೀರ್ವಾದ ಮಾಡಿ ಅಂಕಲ್. ಅಯ್ಯೋ, ಇದೆಲ್ಲ ಯಾಕೆ ಕಣಪ್ಪ. ಅಯ್ಯಯ್ಯೋ, ಅಲ್ಲೋಡ್ರಿ ಹೆಂಗ್ ತಿಂತಕೊಂತಾವೆ ನೋಡು. ಶೋ ಪಾಕ ನೀನೊಳ್ಳೆ ತಿಂಡಿ ಪೋತ್ರು ತಿಂತಾ ಇದ್ರೆ ಯಾವ್ದ್ರ ಬಗ್ಗೆನೂ ಗಮನ ಇರಲ್ಲ. ಅಯ್ಯೋ, ಏನ್ರಿ ಇದು? ವಾ, ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಏನ್ರಿ ಏನಿದು? ಇದು? ಅಪ್ಪಯ್ಯ, ಚಪ್ಲಿ ಕಿತ್ತೋಯ್ತು ಕಣೆ.